ಮಹೇಶ್ ಅವರೇ ನಮಸ್ತೆ. ನಮಸ್ಕಾರ ಮೇಡಮ್. ಹೇಗಿದ್ದೀರಾ ಸರ್? ಆ್ಯಂಡ್ ಹೇಗೆ ಅನ್ನಿಸ್ತಿದೆ ಇಷ್ಟು ದಿನಗಳಲ್ಲಿ? ಚೆನ್ನಾಗಿ ಅನಿಸ್ತಾ ಇದೆ. ಚೆನ್ನಾಗಿ ಅನಿಸಿತ್ತು, ಬಟ್ ಚಾರ್ಜ್ ಆಗಿದ್ದೆಲ್ಲ ನೆಗಡಿ ಬಂದು ಡಿಸ್ಚಾರ್ಜ್ ಆಗಿದೆ. ಬಟ್ ಆದರೂ ಇವತ್ತು ತುಂಬ ಚೆನ್ನಾಗಿ ಅನಿಸ್ತು. ಒಂದು ಟ್ರಿಪ್ ಬಂದಂಗಿದೆ. ಅದೇ ಅಂದ್ರೆ ಬಹುಶಃ ಕೋಶ ಕ್ಲೆನ್ಸಿಂಗ್ ಅಂದಾಗ ಏನು ಅಂತ ಅರ್ಥ ಆಗಿರ್ಲಿಲ್ವೇನೋ. ಬಹುಶಃ ಇವತ್ತು ನಿಮಗೆ ಅದು ಅರಿವಿಗೆ ಬಂತು ಅಂತ ಅನ್ಕೋತೀನಿ. ಹೌದು ಅಲ್ವಾ? ಏನ್ ಅನಿಸ್ತಿದೆ ಕೋಶ ಕ್ಲೆನ್ಸಿಂಗ್ ಬಗ್ಗೆ? ತುಂಬ ಚೆನ್ನಾಗಿ ಅನಿಸ್ತಾ ಇದೆ. ಫುಲ್ಲಿ ರೀಚಾರ್ಜ್ ಈಗ ಮತ್ತೆ ಫೀಲ್ ಆಗ್ತಾ ಇದೆಯಾ? ಮತ್ತೆ ವಾಪಸ್ ರೀಚಾರ್ಜ್? ಈಗ ಆಚೆ ಬಂದಮೇಲೆ ಚಾರ್ಜ್ ಅನಿಸ್ತಿದೆ. ಹಾಗೆ ಇವತ್ತಿನ ಅನುಭವ ಹೇಗಿತ್ತು ಸರ್? ಇವತ್ತಿನ ಅನುಭವ ಚೆನ್ನಾಗಿತ್ತು. ಇಲ್ಲೇ ಕುಕ್ ಮಾಡಿದ್ದು ಎಲ್ಲರ ತೊಂಡೆಕಾಯಿ ಬೆಂಕಿಯಲ್ಲಿ ಬೇಯಿಸಿ ತಿಂದಿದ್ದೆಲ್ಲ ಚೆನ್ನಾಗಿತ್ತಲ್ವಾ? ಥರ ತೊಂಡೆಕಾಯಿ ಬೇಯಿಸಿ ತಿಂದಿರೋದು ಚೆನ್ನಾಗಿತ್ತು. ಎಸ್. ಆ್ಯಂಡ್ ಈಗ ಪಂಚಕರ್ಮ ಚಿಕಿತ್ಸೆ ನಡೀತಾ ಇದೆ ನಿಮಗೆ. ಆ್ಯಂಡ್ ಈ ಚಿಕಿತ್ಸೆ ಬಗ್ಗೆ ನಿಮಗೆ ಏನು ಅನ್ನಿಸ್ತಾ ಇದೆ? ಹೇಗೆ ನಿಮಗೆ ಈಗ ಇಲ್ಲಿ ಥೆರಪಿಸ್ಟ್ಗಳಾಗಿರ್ಬೋದು, ಡಾಕ್ಟರ್ಸ್ಗಳಾಗಿರ್ಬೋದು ಎಲ್ಲ ಹೇಗೆ ಅನ್ನಿಸ್ತಾ ಇದೆ? ಎಲ್ಲ ಚೆನ್ನಾಗಿ ಅನ್ನಿಸ್ತಾ ಇದೆ. ಅಂದರೆ ನಾನೇನು ಮುಂಚೆ ತಿಳ್ಕೊಂಡಿರಲಿಲ್ಲ ಪಂಚಕರ್ಮ ಅಂದರೆ ಏನು, ಹೇಗೆ, ಏನು ಮಾಡ್ತಾರೆ ಅಂತೇನು. ಬಟ್ ಇಲ್ಲಿ ಬಂದಮೇಲೆ ಗೊತ್ತಾಯಿತು. ಎಲ್ಲ ಟಾಪ್ ಟು ಬಾಟಮ್ ಎಲ್ಲ ಕ್ಲೀನ್ ಮಾಡಿ ಇದು ಅಂದರೆ ರೆಜಿನೋವೇಟ್ ಮಾಡೋದಿಲ್ಲ ಅಂತ. ಸೊ ಎಂಜಾಯ್ ಮಾಡ್ತಾ ಇದ್ದೀರಾ ಪಂಚಕರ್ಮನ? ಆ್ಯಂಡ್ ಸಸ್ಯ ಸಂಜೀವಿನಿ ಇಷ್ಟ ಆಯ್ತಾ? ಇಷ್ಟ ಆಯ್ತು, ತುಂಬ ಇಷ್ಟ ಆಯಿತು. ತುಂಬ ಇಷ್ಟ ಆಯಿತು. ಥ್ಯಾಂಕ್ ಯು ಸೋ ಮಚ್.